ಕನ್ನಡ ವಿಷಯಕ್ಕೆ ಸಂಬಂಧಪಡುವಂತಹ ಒಂದು ಎದೆಗುಂದದ ಧೀರರು ಪಾಠ 9. ಪಾಠ ಎಷ್ಟನೇ ಪಾಠ ಅಂದರೆ ಇವತ್ತು ನಾವು ಪಾಠ 9 ಎದೆಗುಂದದ ಧೀರರ ಬಗ್ಗೆ ನಾವು ಇವತ್ತು ನೋಡೋಣ. ಈ ಒಂದು ಪಾಠವನ್ನು ಬರೆದಂತಹ ಒಂದು ಕೃತಿಕಾರರ ಪರಿಚಯವನ್ನು ನೋಡೋಣ. ಮೊಟ್ಟ ಮೊದಲು 6ನೇ ವಿದ್ಯಾರ್ಥಿಗಳಿಗೆ ಇದು ಸಂಬಂಧಪಡುವಂಥ ಒಂದು ಪಾಠ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಎದೆಗುಂದದ ಧೀರರು ಎಂಬ ಪಾಠವನ್ನು ಬರೆದಂತಹ ಕೃತಿಕಾರರ ಪರಿಚಯ ಏನಪ್ಪ ಅಂದರೆ ಅವರ ಹೆಸರು ಎಮ್.ಎನ್. ಸುಂದರ್ ರಾಜ್. ಎಮ್.ಎನ್. ಸುಂದರ್ ರಾಜ್ ಅವರು ನಿವೃತ್ತ ಪ್ರಾಧ್ಯಾಪಕರಾಗಿರ್ತಾರೆ. ಈ ಎಮ್.ಎನ್. ಸುಂದರ್ ರಾಜ್ ಯಾರಪ್ಪ ಅಂದರೆ ಇವರೊಬ್ಬರು ಪ್ರಾಧ್ಯಾಪಕರಾಗಿರ್ತಾರೆ. ಇವರು ಚಿತ್ರದುರ್ಗ ಜಿಲ್ಲೆಯ ದುಮ್ಮಿಯವರು ಆಗಿರ್ತಾರೆ. ಅವರು ಅಂಕಣ ಬರಹಗಾರರಾಗಿ ಲೇಖಕರಾಗಿ ಪ್ರಸಿದ್ಧರಾಗಿರ್ತಾರೆ. ಇಲ್ಲಿ ನೀಡಿರುವ ಜೋಲಿಯೋ ಇಂಗ್ಲಿಷಿಯಸ್ ವ್ಯಕ್ತಿ ಚಿತ್ರಣವನ್ನು ಅವರ ಹಿರಿಯರ ಹಾದಿ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿರುತ್ತೆ. ಇವರ ಒಂದು ಕೃತಿಗಳೆಂದರೆ ಹುಡುಕಾಟ ಮತ್ತು ನನ್ನ ಜೀವನ ಮತ್ತು ನನ್ನ ಹಾದಿ ಅಂತ ಇವರು ಏನು ಮಾಡಿದ್ದಾರೆ, ಕೃತಿಗಳನ್ನು ಬರೆದಿದ್ದಾರೆ. ಓಕೆ, ಇಲ್ಲಿ ಪದಗಳ ಅರ್ಥವನ್ನು ನೋಡೋಣ. ಅನಿವಾರ್ಯ ಅಂದರೆ ತಪ್ಪಿಸಲಾಗದ ಅಂತ ಅರ್ಥ. ಎದೆಗುಂದದ ಧೀರರ ಎಂಬ ಒಂದು ಪಾಠದಲ್ಲಿ ಹೊಸ ಪದಗಳನ್ನು ನೋಡೋಣ ನಾವು. ಆಲ್ಬಮ್ ಅಂದರೆ ಹಾಡುಗಳ ಧ್ವನಿ ಸುರುಳಿ ಅಂತ ಅರ್ಥ. ಕಣ್ಮಣಿ ಅಂದರೆ ಅಚ್ಚುಮೆಚ್ಚಾದ. ಚಿಕಿತ್ಸೆ ಅಂದರೆ ವೈದ್ಯೋಪಚಾರ. ದಾಖಲೆ ಅಂದರೆ ಯಾರೂ ಮಾಡಲಾಗದ್ದು. ಪರಿಣತಿ ಅಂದರೆ ಕುಶಲತೆ. ಭಾಜನ ಅಂದರೆ ಪಾತ್ರ. ಮಿನುಗು ಅಂದರೆ ಹೊಳೆಯುವುದು. ಅದೃಷ್ಟ ಅಂದರೆ ಭಾಗ್ಯ. ಎದೆಗುಂದು ಅಂದರೆ ಭಯಪಡು. ಗಿಟಾರ್ ಅಂದರೆ ಸಂಗೀತದ ಒಂದು ತಂತಿವಾದ್ಯ. ತಲ್ಲಿನ ಅಂದರೆ ಮಗ್ನನಾಗು. ದಾದಿ ಅಂದರೆ ಸೇವಕಿ. ಪರಿಶ್ರಮ ಅಂದರೆ ವಿಶೇಷ ಶ್ರಮ. ಭೀಕರ ಅಂದರೆ ಭಯಂಕರ. ಯಶಸ್ಸು ಅಂದರೆ ಗೆಲುವು. ವೃತ್ತಿ ಅಂದರೆ ಉದ್ಯೋಗ. ಸ್ಫೂರ್ತಿ ಅಂದರೆ ಪ್ರೇರಣೆ. ಸ್ವಾವಲಂಬನೆ ಅಂದರೆ ಇನ್ನೊಬ್ಬರನ್ನು ಆಶ್ರಯಿಸಿದರು ಅಂತ ಇಲ್ಲಿ ಬರ್ತದೆ. ಓಕೆ, ಓಕೆ ಇಲ್ಲಿ ನೋಡೋಣ. ಫಸ್ಟ್ ಒನ್ ಜೋಲಿಯೋ ಇಗ್ನೇಷಿಯಸ್ ನೋಡೋಣ. ಜೋಲಿಯೋ ಇಗ್ನೇಷಿಯಸ್ ಎಮ್.ಎನ್. ಸುಂದರ್ ರಾಜ್ ಬರೆದಂಥ ಒಂದು ಪಾಠ. ಸ್ಪೇನ್ ದೇಶದ ಬಾಲಕ ಜೋಲಿಯೋ ಇಂಗ್ಲಿಷಿಯಸ್ ತನ್ನ ಒಂದು 10ನೆಯ ವಯಸ್ಸಿನಲ್ಲಿಯೇ ಇಲ್ಲಿ ಫುಟ್ಬಾಲ್ ಆಟಗಾರನಾಗುವ ಕನಸು ಕಾಣ್ತಾನೆ. ಹೌದಾ, ಸ್ಪೇನ್ ದೇಶದ ಬಾಲಕ ಜೋಲಿಯೋ ಇಂಗ್ಲಿಷಿಯಸ್ ತನ್ನ 10ನೆಯ ವಯಸ್ಸಿನಲ್ಲಿಯೇ ಫುಟ್ಬಾಲ್ ಆಟಗಾರನಾಗುವ ಒಂದು ಕನಸನ್ನು ಕಾಣ್ತಾನೆ. ದಿನದ ಹೆಚ್ಚಿನ ಭಾಗವನ್ನು ಇಲ್ಲಿ ಫುಟ್ಬಾಲ್ ಆಡುವುದರಲ್ಲಿಯೇ ಕಳೀತಾರೆ. ತಾನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕೆಂಬ ಆಸೆ ಇರುತ್ತೆ. ಇಲ್ಲಿ ದೇಶಕ್ಕೆ ಕೀರ್ತಿ ತರಬೇಕೆಂಬ ಹಂಬಲ ಇರುತ್ತೆ. ಅದಕ್ಕಾಗಿ ರಿಯಲ್ ಮ್ಯಾಡ್ರಿಡ್ ಕ್ಲಬ್ ಸೇರಿದ. ಇಲ್ಲಿ ಹಾಗೆ ನಿರಂತರ ಅಭ್ಯಾಸ ಮಾಡ್ತಾನೆ ಇವನು. ನೋಡಿ, ಸ್ಪೇನ್ ದೇಶದ ಬಾಲಕ ಇವನು. ಹೌದಾ, ಇವನು ಸ್ಪೇನ್ ದೇಶದ ಬಾಲಕ ಜೋಲಿಯೋ ಇಂಗ್ಲಿಷಿಯಸ್ ಇವನ ಹೆಸರು. ತನ್ನ ಒಂದು 10ನೆಯ ವಯಸ್ಸಿನಲ್ಲಿಯೇ ಫುಟ್ಬಾಲ್ ಆಟಗಾರನಾಗುವ ಒಂದು ಕನಸನ್ನು ಕಾಣ್ತಾನೆ. ಯಾರು? ಜೋಲಿಯೋ ಇಗ್ನೇಷಿಯಸ್. ದಿನದ ಹೆಚ್ಚಿನ ಭಾಗವನ್ನು ಇವನು ಏನು ಮಾಡ್ತಿದ್ದ ಅಂದರೆ ಫುಟ್ಬಾಲ್ ಆಡೋದ್ರಲ್ಲೇ ಕಳೀತಾ ಇರ್ತಾನೆ. ದಿನದ ಹೆಚ್ಚು ಕಾಲ ತುಂಬ ಸಮಯವನ್ನು ಫುಟ್ಬಾಲ್ ಆಡೋದ್ರಲ್ಲೇ ಇವನ ಸಮಯವನ್ನು ಕಳೀತಾ ಇರ್ತಾನೆ. ತಾನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕೆಂಬ ಆಸೆ ತುಂಬ ಇರುತ್ತೆ. ಯಾರಿಗೆ? ಜೋಲಿಯೋ ಇಂಗ್ಲಿಷಿಯಸ್ಗೆ. ಆಗ ದೇಶಕ್ಕೆ ಕೀರ್ತಿ ತರಬೇಕೆಂಬ ಹಂಬಲ ಇರುತ್ತೆ ಅವನಿಗೆ. ಅದಕ್ಕಾಗಿ ರಾಯಲ್ ಮ್ಯಾಡ್ರಿಡ್ ಕ್ಲಬ್, ಹೌದಾ, ರಿಯಲ್ ಮ್ಯಾಡ್ರಿಡ್ ಕ್ಲಬ್ಗೆ ಸೇರ್ತಾನೆ. ಯಾರು? ಜೋಲಿಯೋ ಇಂಗ್ಲಿಷಿಯಸ್. ನಿರಂತರ ಅಭ್ಯಾಸ ಮಾಡ್ತಾನೆ. ತನ್ನ 20ನೆಯ ವಯಸ್ಸಿಗೆ ಉತ್ತಮ ಗೋಲ್ ಕೀಪರ್ ಎಂಬ ಖ್ಯಾತಿ ಪಡಿತಾನೆ. ನೋಡಿ, ತನ್ನ ಒಂದು 20ನೇ ವಯಸ್ಸಿನಲ್ಲಿಯೇ ಅವನೇನು ಮಾಡ್ತಾನಂದರೆ ಅತ್ಯುತ್ತಮವಾದಂಥ ಉತ್ತಮ ಗೋಲ್ ಕೀಪರ್ನಾಗ್ತಾನೆ ಮತ್ತು ಹೆಸರನ್ನು ಖ್ಯಾತಿ ಪಡಿತಾನೆ. ಹಾಗೆ ರಾಷ್ಟ್ರ ಮಟ್ಟಕ್ಕೆ ಬೆಳೀತಾನೆ.
ಅವನೇನು ಮಾಡ್ತಾನೆ, ರಾಷ್ಟ್ರ ಮಟ್ಟಕ್ಕೆ ಬೆಳೀತಾನೆ. ರಾಷ್ಟ್ರ ಮಟ್ಟಕ್ಕೆ ಬೆಳೀತಾ ಬೆಳೀತಾ 1963ರಲ್ಲಿ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುವಾಗ ಭೀಕರ ಅಪಘಾತಕ್ಕೆ ಏನಾಗ್ತಾನೆ, ಒಳಗಾಗ್ತಾನೆ. ಪಾಪ ನೋಡಿ, 1963ರಲ್ಲಿ ಏನು ಮಾಡ್ತಾನೆ, ಸ್ನೇಹಿತರ ಜೊತೆಗೆ ಹೋಗ್ತಾ ಇರ್ತಾನೆ. ಕಾರಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ 1963ರಲ್ಲಿ ತನ್ನ ಒಂದು ಫ್ರೆಂಡ್ಸ್ ಜೊತೆಗೆ ಕಾರಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಭೀಕರ ಅಪಘಾತಕ್ಕೆ ಒಳಗಾಗ್ತಾನೆ. ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆಗ ಆಸ್ಪತ್ರೆಗೆ ಸೇರ್ತಾನೆ. ಅಲ್ಲಿ ಚಿಕಿತ್ಸೆಯನ್ನು ನಡೆಯುತ್ತೆ, ಚಿಕಿತ್ಸೆಯನ್ನು ಕೊಡ್ತಾರೆ. ಬಟ್ ಆದರೆ ಸೊಂಟದ ಕೆಳಭಾಗ ಸಂಪೂರ್ಣ ಏನಾಗಿಬಿಡುತ್ತೆ, ಶಕ್ತಿಯನ್ನು ಕಳೆದುಕೊಂಡು ಬಿಡುತ್ತೆ. ಸೊಂಟದಿಂದ ಕೆಳಭಾಗ ಯಾವುದೇ ರೀತಿ ಯೂಸ್ ಆಗಿರೋದಿಲ್ಲ, ಎಲ್ಲ ಕೂಡ ಕಳ್ಕೊಂಡು ಬಿಟ್ಟಿರ್ತಾನೆ. ಇದರಿಂದ ಅವನೇನು ಮಾಡ್ತಾನೆ, ವಿಶ್ವದ ಗೋಲ್ ಕೀಪರ್ನಾಗುವ ಅವನ ಕನಸು ನುಚ್ಚು ನೂರಾಗಿಬಿಡುತ್ತೆ. ಯಾಕಂದರೆ ತುಂಬ ದೊಡ್ಡ ಕನಸನ್ನು ಪಡೆದಿರ್ತಾನೆ. ಅಂತಾರಾಷ್ಟ್ರೀಯಲ್ಲಿ ನಾನು ಉತ್ತಮವಾದಂಥ ಗೋಲ್ ಕೀಪರ್ ಆಗಬೇಕು ಅಂತ ತುಂಬ ಕನಸನ್ನು ಕಂಡಿರ್ತಾನೆ. ಅವನ ಸಾಧನೆ ಹತ್ತಿರ ಬರೋದ್ರೊಳಗಡೆ ಆಕ್ಸಿಡೆಂಟ್ ಆಗಿ ಏನಾಗಿಬಿಡುತ್ತೆ, ತನ್ನ ಸೊಂಟದಿಂದ ಎಲ್ಲ ಕಾಲುಗಳು ಎಲ್ಲ ನಾಶವಾಗಿಬಿಡ್ತವೆ. ಆಗ ಜೋಲಿಯೋ ಏನು ಮಾಡ್ತಾನಂದರೆ, ಜೋಲಿಯೋ ಗುಣಮುಖನಾಗಲು ತುಂಬ ದಿನಗಳು ಬೇಕಾಗ್ತವೆ. ಇದರಿಂದ ಅವನಲ್ಲಿ ಏನಾಗುತ್ತಪ್ಪ ಅಂದರೆ ದುಃಖ, ಕೋಪ ಮಾಡ್ಕೊಳ್ತಾನೆ. ತುಂಬ ದುಃಖ ಪಡ್ತಾನೆ, ತುಂಬ ಕೋಪ ಬರುತ್ತೆ, ಮನನೊಂತಾನೆ, ತುಂಬ ನೋವಾಗುತ್ತೆ. ನೋವು ಮರೆಯಲು ಹಾಡುಗಳನ್ನು ಏನು ಮಾಡ್ತಾನೆ, ಬರೆದು ತಾನೇ ಹಾಡತೊಡಗ್ತಾನೆ. ಅವನ ಇಂಪಾದ ಧ್ವನಿ ಗಮನಿಸಿದ ದಾದಿ ಒಬ್ಬಳು ಗಿಟಾರ್ ಒಂದನ್ನು ತಂದು ಕೊಡ್ತಾಳೆ. ಅವನು ಹಾಡಿದಂತಹ ಒಂದು ಹಾಡನ್ನು ಕೇಳಿದಂತಹ ಒಂದು ದಾದಿ ಏನು ಮಾಡ್ತಾಳೆ ಅಂದರೆ, ಅಜ್ಜಿ ಒಂದು ಗಿಟಾರನ್ನು ತಂದು ಕೊಡ್ತಾಳೆ. ಅವನೆಂದು ಅದುವರೆಗೆ ಗಿಟಾರನ್ನು ಮುಟ್ಟಿರಲಿಲ್ಲಾಗಿರುತ್ತೆ, ಯಾವತ್ತೂ ಗಿಟಾರನ್ನೇ ನೋಡಿರೋದಿಲ್ಲ, ಮುಟ್ಟಿರೋದಿಲ್ಲ. ಆ ಅಜ್ಜಿ ತಂದು ಕೊಟ್ಟ ತಕ್ಷಣ ಏನು ಮಾಡ್ತಾನಂದರೆ, ಗಿಟಾರನ್ನು ಏನು ಮಾಡ್ತಾನೆ, ನುಡಿಸುತ್ತಾ ಹಾಡತೊಡಗ್ತಾನೆ. ಹೀಗೆ 18 ತಿಂಗಳು ಆಸ್ಪತ್ರೆಯಲ್ಲಿ ಕಳೀತಾನೆ. ಹೀಗೆ ಆಸ್ಪತ್ರೆಯಲ್ಲಿ ಏನಾಗುತ್ತಂದರೆ ಕಳೀತಾನೆ. ಈಗ ಜೋಲಿಯೋ ಹಾಡೋದ್ರಲ್ಲಿ ಮತ್ತು ಗಿಟಾರ್ ನುಡಿಸೋದ್ರಲ್ಲಿ ಪರಿಣಿತಿಯನ್ನು ಪಡೆದು ಬಿಡ್ತಾನೆ. ತುಂಬ ಅಂದರೆ ತುಂಬ ಸಕ್ಸಸ್ ಕಾಣ್ತಾನೆ. ಅದು ಅವನ ಒಂದು ಆತ್ಮವಿಶ್ವಾಸವನ್ನು ಏನು ಮಾಡಿಬಿಡುತ್ತಂದರೆ ಹೆಚ್ಚಿಸುತ್ತೆ. ಹಾಗೆ ತಾನೇ ಹಾಡುಗಳನ್ನು ಬರೀತಾನೆ. ತಾನೇ ಹಾಡುಗಳನ್ನು ಬರಿತಾ 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 ಹಾಡಿನಲ್ಲಿ ತಲ್ಲೀನನಾಗ್ತಾನೆ. ಜೀವನ ಹೀಗೆ ಸಾಗ್ತದೆ. ಜೀವನ ಹೀಗೆ ಸಾಗುತ್ತಾ ಸಾಗುತ್ತಾ ಎಂಬ ಹೆಸರಿನ ಹಾಡುಗಳ ಆಲ್ಬಮ್ಗಳನ್ನು ಹೊರತರ್ತಾನೆ. ಆಲ್ಬಮ್ಗಳನ್ನು ಏನು ಮಾಡ್ತಾನೆ, ಹೊರ ತಗೊಂಡು ಬರ್ತಾನೆ. ಅದು ವಿಶ್ವದಾದ್ಯಂತ ಏನು ಮಾಡ್ತದೆ, ಜನಪ್ರಿಯವಾಗಿ 300 ಮಿಲಿಯನ್ ಆಲ್ಬಮ್ಗಳು ಮಾರಾಟವಾಗ್ತವೆ. ಎಷ್ಟು? 300 ಮಿಲಿಯನ್ ಆಲ್ಬಮ್ಗಳು ಮಾರಾಟವಾಗ್ತವೆ. ವಿಶ್ವದ 10 ಪ್ರಮುಖ ಗಾಯಕರಲ್ಲಿ ಜೋಲಿಯೋ ಸಹ ಒಬ್ಬನಾಗ್ತಾನೆ. ಅವನು ಈಗ ಶ್ರೇಷ್ಠ ಕಲಾವಿದನಾಗಿ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಕಣ್ಮನಿಯಾಗಿರ್ತಾನೆ. ಜೀವನದಲ್ಲಿ ವಿಫಲತೆಯಿಂದ ಎದೆಗುಂದಬಾರದು. ಅದೃಷ್ಟದ ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ದಾರಿ ತೆರೆದುಕೊಳ್ಳುತ್ತೆ ಎಂದು ಹೇಳಿದನು. ಅದಕ್ಕೆ ಅವನ ಜೀವನವೇ ಸಾಕ್ಷಿ. ನೋಡಿ ವಿದ್ಯಾರ್ಥಿಗಳೇ, ನಾವು ಯಾವುದನ್ನೇ ಆದರೂ ಗುರಿ ಇಟ್ಕೊಂಡ್ರು ಒಂದು ಗುರಿಯಲ್ಲಿ ನಾವು ಸಕ್ಸಸ್ ಕಾಣಲಿಲ್ಲ ಅಂದರೆ ಇನ್ನೊಂದು ಗುರಿಯನ್ನಾದರೂ ಮುಟ್ಟಿ ನಾವು ಸಾಧನೆಯನ್ನಾಗಿ ಮಾಡಬೇಕು. ಹಾಗಾಗಿ ನಾವು ಯಾವತ್ತಿಗೂ ಧೃತಿಗೆಡಬಾರದು, ನೆನ್ಪಿಟ್ಕೊಳ್ಳಿ. ಓಕೆ, ಮುಂದೆ ನೋಡೋಣ. ಮಾಲತಿ ಹೊಳ್ಳ ಬಗ್ಗೆ ನೋಡೋಣ. ಎರಡನೇದು, ಮಾಲತಿ ಹೊಳ್ಳ. ಎಲ್ಲ ಬಾಗಿಲುಗಳು ಮುಚ್ಚಿದ್ದರೂ ಎಲ್ಲೋ ಒಂದು ಸಣ್ಣ ಕಿಂಡಿಯಿಂದ ಬೆಳಕು ಹರಿದು ಬರುತ್ತೆ. ಇದು ಮಾಲತಿ ಹೊಳ್ಳರ ಬದುಕಿನ ಒಂದು ಸತ್ಯವಾಗಿರುತ್ತೆ. ಪೋಲಿಯೋ ಎಂಬ ಭಯಂಕರ ವ್ಯಾಧಿಗೆ ತುತ್ತಾಗಿ ಕಾಲುಗಳು ಶಕ್ತಿಹೀನವಾಗ್ತವೆ. ಕ್ರೀಡಾ ಲೋಕದಲ್ಲಿ ವಿಶ್ವವೇ ಬೆರಗಾಗುವಂತಹ ಸಾಧನೆಯನ್ನು ಮಾಡ್ತಾರೆ ಮಾಲತಿ ಹೊಳ್ಳ. ವಿಧಿ ನೀಡಿದ ಅಂಗವಿಕಲತೆ ಈ ಸಾಧಕಿಯ ಒಂದು ಪಾಲಿಗೆ ವರವಾಗಿಬಿಡುತ್ತೆ. ಹಾಗೆ ಮಾಲತಿ ಹೊಳ್ಳರ ತಂದೆ ಕೃಷ್ಣಮೂರ್ತಿ ಹೊಳ್ಳ, ತಾಯಿ ಪದ್ಮಾವತಿ ಹೋಟೆಲ್ ವೃತ್ತಿಗಾಗಿ ಉಡುಪಿ ಜಿಲ್ಲೆಯ ಮಣ್ಣೂರು ಗ್ರಾಮದಿಂದ ಬೆಂಗಳೂರಿಗೆ ಬರ್ತಾರೆ. ಇವರ ಒಂದು 4ನೆಯ ಮಗುವಾಗಿ ಜುಲೈ 6, 1958ರಂದು ಮಾಲತಿ ಏನು ಮಾಡ್ತಾಳಂದರೆ ಜನಿಸ್ತಾಳೆ. ಜುಲೈ 6, 1958ರಂದು ಮಾಲತಿ ಏನು ಮಾಡ್ತಾಳೆ, ಜನನವಾಗುತ್ತೆ. ದುರದೃಷ್ಟವಶಾತ್ ಏನಾಗುತ್ತಪ್ಪ ಅಂದರೆ 1 ವರ್ಷದ
ಮಗು ಮಾಲ್ತಿಗೆ ಪೋಲಿಯೋ ಆಗಿದ್ದರಿಂದ ಮಗುವನ್ನು ಚೆನ್ನೈನಲ್ಲಿರುವ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಎಂಬ ಪುನರ್ವಸತಿ ಕೇಂದ್ರಕ್ಕೆ ಚಿಕಿತ್ಸೆಗಾಗಿ ಏನು ಮಾಡುತ್ತೆ, ಸೇರ್ತಾಳೆ. ಆಕೆಯ ಬಾಲ್ಯದ ಬಹುಭಾಗ ಅಲ್ಲಿಯೇ ಕಳೆದು ಹೋಗುತ್ತೆ. ದೇಹದ ನರಗಳೆಲ್ಲ ಚೆಂಡಿನಂತೆ ಒಂದು ಗೂಡುವುದು ಇವರ ಕಾಯಿಲೆಯ ಸ್ವರೂಪವಾಗಿರುತ್ತೆ. ಇದನ್ನು ತಪ್ಪಿಸಲು ಪ್ರತಿ 6 ತಿಂಗಳಿಗೊಮ್ಮೆ ಏನಾಗುತ್ತೆ, ಮಾಲತಿಗೆ ಶಸ್ತ್ರಚಿಕಿತ್ಸೆ ಆಗ್ತಾ ಇರ್ತದೆ. ಇಂತಹ 32 ಶಸ್ತ್ರಚಿಕಿತ್ಸೆಗಳನ್ನು ಅವರು ಎದುರಿಸ್ತಾರೆ. ಆದಾಗ್ಯೂ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಮಾಲತಿ ತರಗತಿಗೆ ಪ್ರಥಮಳಾಗಿರುತ್ತಾಳೆ. 1975ರಲ್ಲಿ ಬೆಂಗಳೂರಿಗೆ ಹಿಂತಿರುಗಿದ ನಂತರ ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾಳೆ. ತಂದೆಯ ಪ್ರೋತ್ಸಾಹದ ನುಡಿಗಳು ಮಾಲತಿಗೆ ಧೈರ್ಯ ನೀಡ್ತವೆ. ಅದೇ ವರ್ಷ ರಾಷ್ಟ್ರೀಯ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 2 ಚಿನ್ನದ ಪದಕವನ್ನು ಗೆಲ್ತಾಳೆ. 2 ಚಿನ್ನದ ಪದಕ ಹಾಗೆ 2 ಬೆಳ್ಳಿಯ ಪದಕ ಗಳಿಸಿದ ಮಾಲತಿ ಹೊಳ್ಳ ಸಾಧನೆಯ ಹಾದಿಯಲ್ಲಿ ಮುಂದುವರಿತಾಳೆ. ಈ ಯಶಸ್ಸು ಏನಾಗುತ್ತಂದರೆ, ಈ ಯಶಸ್ಸು ಕ್ರೀಡೆಗಳತ್ತ ಅವರ ಒಂದು ಒಲವು ಬೆಳೆಯಲು ಕಾರಣವಾಗುತ್ತೆ. ಒಮ್ಮೆ ಅಹಮದಾಬಾದಿನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಗಾಲಿ ಕುರ್ಚಿಯ ಓಟದ ಸ್ಪರ್ಧೆಗೆ ಬೇರೆ ಮಹಿಳಾ ಸ್ಪರ್ಧಿಗಳೇ ಇರಲಿಲ್ಲವಾಗಿರುತ್ತೆ. ಆಗ ಮಾಲತಿ ಪುರುಷ ಸ್ಪರ್ಧಿಗಳೊಂದಿಗೆ ಸ್ಪರ್ಧಿಸಬೇಕಾಗುತ್ತೆ. ಅವರೆಲ್ಲ ಆಗಲೇ ಹೆಸರು ಮಾಡ್ತಾರೆ. ಅದ್ಭುತ ಮಾಲತಿಯೇ ಗೆಲ್ತಾರೆ. ಒಬ್ಬ ಮಹಿಳೆ ಪುರುಷರನ್ನು ಹಿಮ್ಮೆಟ್ಟಿಸಿ ಬಹುಮಾನ ಪಡೆದಾಗ ಅಭಿನಂದನೆಗಳ ಸುರಿಮಳೆಯೇ ಆಗುತ್ತೆ. ಕೊರಿಯಾ, ಡೆನ್ಮಾರ್ಕ್, ಬೀಜಿಂಗ್, ಬ್ಯಾಂಕಾಕ್, ಬೆಲ್ಜಿಯಂ, ಬರ್ಮಿಂಗ್ಹ್ಯಾಮ್, ಮ್ಯಾಂಚೆಸ್ಟರ್ಗಳಲ್ಲಿ ನಡೆದ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ, ಏಸಿಯಾಡ್ ಕ್ರೀಡಾಕೂಟಗಳಲ್ಲಿ ಗಾಲಿ ಕುರ್ಚಿ ಓಟ, ಗುಂಡು ಎಸೆತ, ತಟ್ಟೆ ಎಸೆತ, ಈಟಿ ಎಸೆತ ಸ್ಪರ್ಧೆಗಳಲ್ಲಿ ಮಾಲತಿ ಹೊಳ್ಳ ಭಾಗವಹಿಸಿ ವಿಜಯಿಯಾದಾಗ ಇಡೀ ವಿಶ್ವವೇ ಅವರದತ್ತ ತಿರುಗುತ್ತೆ. ಬರ್ಮಿಂಗ್ಹ್ಯಾಮ್ಗೆ ಹೋದಾಗ ಬಸ್ನಿಂದ ಬಿದ್ದು ಮೂಳೆ ಮುರಿತದೆ. ಅವರ ಉತ್ಸಾಹ ಮಾತ್ರ ತಗ್ಗಲಿಲ್ಲ. ಇದು ಅವರಿಗೆ 17ನೇ ಮೂಳೆ ಮುರಿತವಾಗಿರುತ್ತೆ. ಹಾಗೆ ಮುಂದೆ ಹೋಗ್ತಾ ಕ್ರೀಡಾ ಜಗತ್ತಿನಲ್ಲಿ ಮಾಲತಿ ಹೊಳ್ಳರ ಸಾಧನೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಅರ್ಜುನ್ ಪ್ರಶಸ್ತಿ 1995ರಲ್ಲಿ ಇಲ್ಲಿ ಪದ್ಮಶ್ರೀ ಪ್ರಶಸ್ತಿ 2001 ನೀಡಿ ಗೌರವಿಸುತ್ತೆ. ಕೆ ಬಿರ್ಲಾ ಪ್ರಶಸ್ತಿ, ಅಮೇರಿಕನ್ ಬಯೋಗ್ರಾಫಿಕಲ್ ಇನ್ಸ್ಟಿಟ್ಯೂಟ್ನ ವರ್ಷದ ಮಹಿಳಾ ಪ್ರಶಸ್ತಿ, ಇಂಗ್ಲೆಂಡಿನ ಅಂತಾರಾಷ್ಟ್ರೀಯ ಬಯೋಗ್ರಾಫಿಕಲ್ ಕೇಂದ್ರದ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ, ಕರ್ನಾಟಕದ ಸರ್ಕಾರದ ಏಕಲವ್ಯ ಪ್ರಶಸ್ತಿ ಮುಂತಾದ 30ಕ್ಕೂ ಮೀರಿ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಮಾಲತಿ ಹೊಳ್ಳ ಭಾಜನರಾಗ್ತಾರೆ. ಓಕೆ, ಇಲ್ಲಿ ಅಭಿನಯ ಜಗತ್ತಿಗೂ ಕೂಡ ಮಾಲತಿ ಒಂದು ಹೊಳ್ಳ ಹೊರತಾಗಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರೊಡನೆ ಕಾಮನಬಿಲ್ಲು ಚಲನಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗ್ತಾಳೆ. ಇಲ್ಲಿ ಮಾಲತಿ ಹೊಳ್ಳ ಸಿಂಡಿಕೇಟ್ ಬ್ಯಾಂಕ್ ಉದ್ಯೋಗಿಯಾಗಿರ್ತಾಳೆ. ವಿಧಿ ಬದುಕಿನಲ್ಲಿ ಕೊಟ್ಟ ನೋವನ್ನು ನುಂಗಿ ವಿಶ್ವವೇ ಬೆರಗಾಗುವಂತೆ ಬೆಳೆದಿರುವುದರಲ್ಲಿ ಅವರ ಒಂದು ಪರಿಶ್ರಮವಿರುತ್ತೆ. ಅವರ ಒಂದು ಸಾಧನೆಯನ್ನು ಕುರಿತು ಬರೆಯಲಾದ ಪ್ರೌಢ ಪ್ರಬಂಧವೊಂದಕ್ಕೆ ಡಾಕ್ಟರೇಟ್ ಪದವಿ ಲಭಿಸುತ್ತೆ. ಇವರಿಗೆ ಪ್ರೌಢ ಪ್ರಬಂಧವೊಂದಕ್ಕೆ ಡಾಕ್ಟರೇಟ್ ಪದವಿ ಲಭಿಸುತ್ತೆ. ತಮ್ಮಂತೆಯೇ ವಿಕಲಚೇತನರಾದ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಆಶ್ರಯ, ಶಿಕ್ಷಣ, ವೈದ್ಯಕೀಯ ನೆರವು ನೀಡುವ ಸಲುವಾಗಿ ಮಾತೃ ಫೌಂಡೇಶನ್ ಎಂಬ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ. ಸದಾ ಚಟುವಟಿಕೆ ಅವರ ಯಶಸ್ಸಿನ ಗುಟ್ಟು ಆಗಿರುತ್ತೆ. ಕೀಳರಿಮೆಗಿಂತ ಮಿಗಿಲಾದ ಅಂಗವೈಕಲ್ಯವಿಲ್ಲ, ನಾವು ನಗುತ್ತಲೇ ಜೀವನವನ್ನು ಎದುರಿಸಬೇಕು ಎನ್ನುವುದು ಅವರ ಒಂದು ಸಿದ್ಧಾಂತವಾಗಿರುತ್ತೆ. ಮಾಲತಿ ಹೊಳ್ಳರ ಒಂದು ಜೀವನ ವಿಶೇಷ ಚೇತನರಿಗೆ ಮಾತ್ರವಲ್ಲ, ಎಲ್ಲ ಮಹಿಳೆಯರಿಗೂ ಕೂಡ ಸ್ಫೂರ್ತಿದಾಯಕವಾಗಿರುತ್ತೆ. ಛಲಗಾತಿ ಮಾಲತಿ ವಿಶೇಷ ಚೇತನರ ಕ್ರೀಡಾ ಪ್ರಪಂಚದಲ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸಿ ಭಾರತದ ಕೀರ್ತಿಯನ್ನು ಹೆಚ್ಚಿಸ್ತಾರೆ. ಓಕೆ, ಇಷ್ಟು ಮೇನ್ ಇಂಪಾರ್ಟೆಂಟ್ ಈ ಪಾಠ. ಮುಂದಿನ ಒಂದು ಪಾಠಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.